ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ರೋಜಾಸ್ ಲೈಫ್. ಹಾಗೆ ಫ್ರೆಂಡ್ಸ್, ಇವತ್ತು ಶುಕ್ರವಾರ ಬೆಳಗ್ಗೆಯಿಂದಲೇ ನಾನು ಲಾಗ್ನ ಶುರು ಮಾಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಇವತ್ತು ನನ್ನ ರೊಟೀನ್ ಹೇಗಿರುತ್ತೆ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾನು ಡೇ ಬೈ ಡೇ ನಿಮಗೆ ಅಪ್ಡೇಟ್ ಕೊಡ್ತಾನೆ ಇದ್ದೀನಿ ನನ್ನ ಲಾಗ್ಗಳಲ್ಲಿ. ನನ್ನ ಡೇ ಹೇಗಿರುತ್ತೆ ಏನು ಅಂತೇಳಿ. ಫ್ರೆಂಡ್ಸ್, ದಯವಿಟ್ಟು ನೀವು ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಫ್ರೆಂಡ್ಸ್, ನಾನು ಇವತ್ತಿನ ಲಾಗ್ನು ಕೂಡ ಶುರು ಮಾಡ್ಕೊಂಡಿದ್ದೀನಿ. ಇನ್ನು ನನ್ನ ಮಗನೂ ಕೂಡ ಮಲಗಿದ್ದಾನೆ. ಹಾಗೆ ಫ್ರೆಂಡ್ಸ್, ಇವತ್ತು ನಾನು ಆಲ್ರೆಡಿ ನಿಮಗೆ ಚಿಕನ್ ಸಾಂಬಾರು ಹೇಗೆ ಅಂತೇಳಿ ಶೇರ್ ಮಾಡಿದ್ನಲ್ವಾ, ಆ ಸಾಂಬಾರು ಕೂಡ ಹಾಗೆ ಇದೆ ನೋಡಿ ಫ್ರೆಂಡ್ಸ್. ಸಾಂಬಾರು ಕೂಡ ಹಾಗೆ ಇದೆ ಇವತ್ತು. ಸೊ ಅದಕ್ಕೇನೆ ಸಾಂಬಾರು ಹಾಗೆ ಇದೆಯಲ್ಲ, ಸೊ ಅದಕ್ಕೇನೆ ನಾನು ನಿನ್ನೆ ರಾತ್ರಿನೇ ಸ್ವಲ್ಪ ಪ್ಲ್ಯಾನಿಂಗ್ ಮಾಡಿಕೊಂಡೆ, ಇದಕ್ಕೆ ನೀರು ದೋಸೆ ಮಾಡ್ಕೊಂಡ್ಬಿಡೋಣ ಚೆನ್ನಾಗಿರುತ್ತೆ ಅಂತೇಳಿ. ಸೊ ಹಾಗಾಗಿ ನೀರು ದೋಸೆ ಮಾಡ್ಕೊಳ್ಳಿಕ್ಕೆ ನಾನು ನೋಡಿ ಅಕ್ಕಿನೂ ಕೂಡ ನೆನೆ ಹಾಕ್ಕೊಂಡಿದ್ದೀನಿ. ಸೊ ಹಾಗಾಗಿ ಇವಾಗ ನಾನು ಅದನ್ನು ರುಬ್ಕೊಂಡ್ಬಿಟ್ಟು ನೀರು ದೋಸೆ ಮಾಡ್ಕೊಂಡ್ಬಿಡೋಣ, ಸ್ವಲ್ಪ ರೈಸ್ ಮಾಡ್ಕೊಳ್ಳೋಣ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇವಾಗ ನೆನ್ನೆನೇ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀನಿ ನಾನು. ಚೆನ್ನಾಗಿರುತ್ತೆ, ಕಾಂಬಿನೇಷನ್ ಚೆನ್ನಾಗಿರುತ್ತೆ ಚಿಕನ್ ಸಾಂಬಾರಿಗೆ ಅಂತೇಳಿ. ಹಾಗೆ ಇನ್ನು ಪಾತ್ರೆಗಳೆಲ್ಲ ಇದೆ ಫ್ರೆಂಡ್ಸ್. ಕಿಚನ್ನು ಕೂಡ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು. ಕಿಚನ್ ಮಾತ್ರ ಯಾವಾಗಲೂ ಕ್ಲೀನ್ ಮಾಡ್ತಾನೆ ಇರಬೇಕು ಫ್ರೆಂಡ್ಸ್. ನನಗಂತೂ ತುಂಬಾ ಟಯರ್ಡ್ನೆಸ್ ಫೀಲ್ ಆಗೋದು ನನ್ನ ಕಿಚನಿಂದಲೇ. ಈ ಮನೆ ಒರೆಸೋದಾಗಿರ್ಬೋದು, ಧೂಳು ಹೊಡೆಯೋದಾಗಿರ್ಬೋದು, ಕಸ ಹೊಡೆಯೋದಾಗಿರ್ಬೋದು, ಅಷ್ಟೊಂದು ಅನ್ಸಲ್ಲ. ನನ್ನ ಕಿಚನ್ನು ಡೇ ಬೈ ಡೇ ಮಾರ್ನಿಂಗ್ ಎದ್ದು ಬಂದಿದ ತಕ್ಷಣ ನನಗೆ ಕಷ್ಟ ಅನ್ಸೋದು ಕಿಚನ್ನೇ. ಹಾಗಾಗಿ ಕಿಚನ್ನ ಕ್ಲೀನ್ ಮಾಡ್ಕೊಂಡೆ ನಾನು ನೆಕ್ಸ್ಟ್ ಕೆಲಸನ ಮಾಡ್ಕೋಬೇಕು ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ಕಷ್ಟ ಅನಿಸುತ್ತೆ, ಸುಸ್ತು ಅನಿಸುತ್ತೆ. ಹಾಗೆ ಯಾಕೋ ನನ್ನ ಹಸ್ಬೆಂಡ್ ಇವತ್ತು ಹಾಲು ಕೂಡ ತಂದು ಕೊಟ್ಟಿಲ್ಲ. ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅಂತೇಳಿ. ಟೈಮ್ ಕೂಡ ಆಗ್ತಾ ಇದೆ. ಒಂದು ಮನಿ ಪ್ಲ್ಯಾಂಟ್ ಇಟ್ಟಿದ್ನಲ್ವ, ಅದು ಚೆನ್ನಾಗಿ ಬೆಳ್ಕೊಂಡ್ಬಿಟ್ಟಿದೆ. ಇದು ಇವಾಗ ಚಿಗುರು ಬಂದಿರೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಬೆಳ್ಕೊಂಡ್ಬಿಟ್ಟಿದೆ. ಇನ್ನು ನಾನು ಊರಿಗೆ ಹೋದರೆ ಅದಿರೋದು ಕತೆ ಏನಾಗುತ್ತೆ ಅನ್ನೋ, ಅದಕ್ಕೆ ನಾನು ಪಾಟಿಗೆ ಹಾಕಿ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನನ್ನ ಹಸ್ಬೆಂಡ್ಗೆ ಇನ್ಫಾರ್ಮ್ ಮಾಡ್ತೀನಿ, ಅದು ಸ್ವಲ್ಪ ನೀರನ್ನೆಲ್ಲ ಚೇಂಜ್ ಮಾಡ್ತಿರೋ ಅಂತೇಳಿ. ಇಲ್ಲಾಂದರೆ ಪಾಟಿಗೆ ಹಾಕಿ ಹೋಗ್ತೀನಿ. ಕೆಲಸ ಇದೆ ಅಮ್ಮ, ನನಗೆ ಹೇಗಾಗುತ್ತೆ ಹಿಂಗೆ ಅಂತಂದರೆ ಪಾಟಿಗೆ ಹಾಕ್ತೀನಿ. ಓಕೆ ಫ್ರೆಂಡ್ಸ್, ಈಗ ಲೇಟ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಇವತ್ತು ಸ್ವಲ್ಪ ನಾನು ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ವಲ್ಪ ಲೇಟಾಗಿ ಎದ್ದೇಳ್ತಿರೋದ್ರಿಂದ ಕೆಲಸನೂ ಕೂಡ ಸ್ವಲ್ಪ ಬೇಗ ಮುಗಿಸ್ಕೊಂಡ್ಬಿಡ್ಬೇಕು. ಇನ್ನು ಕೊಡು ಹಾಲು ರೀ. ನಾನು ಫ್ರೆಂಡ್ಸ್, ನನ್ನ ಹಸ್ಬೆಂಡ್ ಕೂಡ ಇವಾಗ ಬಂದರು ಕೆಲಸದಿಂದ. ಸೀದಾ ಇವಾಗ ಹೋಗ್ಬಿಟ್ಟು ನನ್ನ ಮಗನ ಎಬ್ಬರಿಸ್ತದೆ. ಗುಂಡಣ್ಣ ಎದ್ದಾನೆ ಆಲ್ರೆಡಿ. ಅಯ್ಯೋ ಪ್ಲೀಸ್ ಮಲ್ಕೊಂತೀನಿ ಅಂತಿದ್ದಾನಲ್ಲ ರೀ ಅವನಿಗೆ. ಅಪ್ಪ ಪ್ಲೀಸ್ ಮಲ್ಕೊಂತೀನಿ ರೀ. ಬೆಳಿಗ್ಗೆ ಕೊಡ್ಬೇಡ್ರಿ, ಅವ್ನು ಊಟನೇ ಮಾಡಲ್ಲ. ಅವನು ಮಾತಾಡೋದು ನೀನು. ಫ್ರೆಂಡ್ಸ್, ನನ್ನ ಮಗನಿಗೆ ಇದು ಇಷ್ಟ ಅಂತೇಳಿ ಡಾರ್ಕ್ ಫ್ಯಾಂಟಸಿ ತೊಗೊಂಡ್ಬಂದಿದ್ದಾರೆ. ಹಾಗೆ ಫ್ರೆಂಡ್ಸ್, ಇನ್ನು ನಾನು ರಾತ್ರಿನೇ ಅಕ್ಕಿನ ನೆನೆಸ್ಕೊಂಡ್ಬಿಟ್ಟಿದ್ದೆ. ಅಂದರೆ ನೀರು ದೋಸೆ ಮಾಡೋದು ತುಂಬಾ ಈಸಿ, ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ. ಗೊತ್ತಿಲ್ಲದವ್ರಿಗೆ ಒಂದು ಸಣ್ಣ ಹೆಲ್ಪ್ ಆಗಲಿ ಅಂತ ಅಷ್ಟೇ. ರಾತ್ರಿನೇ ನಮ್ಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ಕ್ವಾಂಟಿಟಿಲಿ ಅಕ್ಕಿನ ನೆನೆ ಹಾಕಿಬಿಡಬೇಕು. ಇನ್ನು ಬೆಳಗ್ಗೆ ಎದ್ದಾದಮೇಲೆ ಇದನ್ನು ನಾನು ರುಬ್ಕೊಳ್ತಿದ್ದೀನಿ. ಅಟ್ಲೀಸ್ಟ್ ಇಲ್ಲ ನಾವು ಇವತ್ತೇ ಮಾಡ್ಕೋಬೇಕಂದ್ರೆ ಒಂದು 5-6 ಗಂಟೆ ನೀವು ಅಕ್ಕಿನ ನೆನೆಸ್ಬೇಕಾಗುತ್ತೆ. 5-6 ಗಂಟೆ ಟೈಮ್ ಕೊಟ್ಟರೆ ಸಾಕು ಅಕ್ಕಿ ನೆನೆಲಿಕ್ಕೆ. ಆಮೇಲೆ ನೀವು ನೀರು ದೋಸೆ ಆರಾಮ್ಸೆ ಮಾಡ್ಕೋಬೋದು. ನಾನು ಫ್ರೆಂಡ್ಸ್ ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡ್ಕೊಂಬಿಡೋಣ ಅಂತೇಳಿ ನಾನು ರಾತ್ರಿ ನೆನೆ ಹಾಕಿದ್ದೆ. ಏನಕ್ಕೆ ಕುಡಿತ್ಯಾ?
ಈಗ ನಾನು ಅದನ್ನು ರುಬ್ಕೊಳ್ತಾ ಇದ್ದೀನಿ. ಇದನ್ನು ನುಣ್ಣಗೆ ರುಬ್ಕೊಂಡ್ಬಿಡ್ತೀನಿ. ಹಾಗೆ ಫ್ರೆಂಡ್ಸ್, ಇನ್ನು ಇದಕ್ಕೆ ಯಾವುದೇ ರೀತಿಯ ಸೋಡಾ ಪುಡಿ ಆಗಿರ್ಬೋದು, ಉದ್ದಿನಬೇಳೆ ಆಗಿರ್ಬೋದು, ಏನು ಹಾಕೋದೇನು ಬೇಡ. ಹಾಗೆ ಇನ್ನು ಸಾಂಬಾರು ಕೂಡ ಇತ್ತಲ್ವ, ನಾನ್ ವೆಜ್ ಸಾಂಬಾರು, ಅದನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಹಾಗೆ ಇನ್ನೊಂದು ಕಡೆ ಬಸ್ಸಾರು ಕೂಡ ಇತ್ತು, ಬಸ್ಸಾರು ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇನ್ನು ಇವಾಗ ನಾನು ನುಣ್ಣಗೆ ರುಬ್ಕೊಂಡ್ಬಂದಿದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಅಂದರೆ ಚೆನ್ನಾಗಿ ಅದು ಬ್ಲೆಂಡ್ ಆಗುತ್ತೆ. ಯಾಕೆಂದರೆ ನೈಟೆಲ್ಲ ಅಕ್ಕಿ ನೆಂದಿರೋದ್ರಿಂದ ಚೆನ್ನಾಗಿ ಬ್ಲೆಂಡ್ ಆಗಿರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಒಂದು ಕಪ್ಪಷ್ಟು, 1.5 ಕಪ್ಪಷ್ಟು ನಾನು ಅಷ್ಟೇ ನೆನೆ ಹಾಕಿದ್ದೆ. ನಮ್ಮ 3 ಮೆಂಬರ್ಸಿಗೆ ಸಾಕಾಗುತ್ತೆ ಅದು ದೋಸೆ ಅಂಥೇಳಿ. ನೆಕ್ಸ್ಟ್ ಏನು ಸ್ವಲ್ಪ ಕ್ವಾಂಟಿಟಿ ಇತ್ತಲ್ಲ ಅದನ್ನು ಹಾಕ್ಕೊಂಡು ರುಬ್ಕೊಂಡು ನೆಕ್ಸ್ಟ್ ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿಲಿ ಇರಬೇಕು ದೋಸೆ ಅಂಥೇಳಿ. ಹಾಗೆ ಫ್ರೆಂಡ್ಸ್, ಅದನ್ನು ಕೂಡ ರುಬ್ಬಿದ್ದಾಗಿದೆ. ಇನ್ನು ಮಿಕ್ಸಿ ಜಾರೆಲ್ಲ ಹಾಗೆ ತೊಳೆದು ಇಟ್ಕೊಂಡ್ಬಿಟ್ಟೆ. ಸೊ ಸ್ವಲ್ಪನೇ ಪಾತ್ರೆ ತೊಳೆದಿಟ್ಕೊಂಡ್ರೆ ನಮಗೂ ಸ್ವಲ್ಪ ಕಮ್ಮಿ ಆಗುತ್ತೆ ಪಾತ್ರೆ. ಇಲ್ಲಾಂದರೆ ನಾವು ತೊಳೆದೇ ಇಲ್ಲದೆ ಹಂಗೆ ಹಾಕಿಬಿಟ್ರೆ ಒಂದು ರಾಶಿ ಪಾತ್ರೆ ಬಿದ್ಕೊಂಡ್ಬಿಡುತ್ತೆ. ಆವಾಗ ನನಗೆ ತೊಳೆಯೋಕ್ಕೂ ಆಗೋಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪನೇ ಯಾವ್ದಾದ್ರು ಪಾತ್ರೆ ಬಿದ್ದುಬಿಟ್ರೆ ತೊಳೆದು ಇಟ್ಬಿಡ್ತೀನಿ. ಈಗ ಫ್ರೆಂಡ್ಸ್, ನೀರು ದೋಸೆ ಯಾವಾಗಲೂ ಜಾಸ್ತಿ ಕ್ವಾಂಟಿಟಿಲಿ ನೀರನ್ನ ಆ್ಯಡ್ ಮಾಡ್ಕೋಬೇಕು. ನೀರನ್ನ ಆ್ಯಡ್ ಮಾಡಿ ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಅಂದರೆ ಇವಾಗ ನೋಡಿ, ದೋಸೆದು ಈ ಥರ ಬ್ಯಾಟರ್ ಯಾವ ಥರ ಇರಬೇಕು ಅಂದರೆ, ಸೌಟ್ನಲ್ಲಿ ನಾವು ಹಿಂಗೆ ಅಂತ ಇದ್ದರೆ ಅದು ನಿಲ್ಲಬಾರ್ದು. ಸೌಟ್ ಮೇಲೆ ಜರ್ರ ಅಂತ ತೆಳ್ಳಗೆ ಅಂದರೆ ಸಿಕ್ಕಾಪಟ್ಟೆ ಲೈಟಾಗಿರಬೇಕು. ಆ ಥರ ಕನ್ಸಿಸ್ಟೆನ್ಸಿಲಿ ಇರಬೇಕಾಗುತ್ತೆ. ಸೊ ಅಲ್ಲಿವರೆಗೂ ವಾಟ್ರನ್ನ ಹಾಕಿಬಿಟ್ಟು ಚೆನ್ನಾಗಿ ನಾವು ನೀರು ಥರ ಬ್ಯಾಟರ್ನ ರೆಡಿ ಮಾಡ್ಕೋಬೇಕು. ಹಾಗೆ ಫ್ರೆಂಡ್ಸ್, ಇನ್ನು ಇವಾಗ ಸ್ವಲ್ಪ ಹಾಲು ಕಾಯಿಸ್ಕೊಂಡ್ಬಿಡೋಣ ಅಂತೇಳಿ ಹಾಲು ಕಾಯಿಸ್ಕೊಂಡು ಕುಡಿದ್ಬಿಟ್ಟು ನೆಕ್ಸ್ಟ್ ನನ್ನ ಕೆಲಸನ ಶುರು ಮಾಡ್ಕೊಂಬಿಡೋಣ ಅಂತೇಳಿ. ಯಾಕೆಂದರೆ ಎನರ್ಜಿ ಬೇಕು ಮಾರ್ನಿಂಗು. ಸ್ವಲ್ಪ ನಾನು ಯಾವಾಗಲೂ ಶೇರ್ ಮಾಡ್ತಾ ಇರ್ತೀನಿ, ಸುಸ್ತು ಅನ್ನೋದು ಇದ್ದೇ ಇರುತ್ತೆ ನನಗೆ. ಮಾರ್ನಿಂಗ್ ಟೈಮ್ ಹಾಗೆ ಲೇಟಾಗಿ ಎದ್ದೇಳ್ತಿರೋದ್ರಿಂದ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ವಲ್ಪ ನನಗೆ ಬೇಗ ಎದ್ದೇಳೋಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್. ಸ್ವಲ್ಪ ಲೇಟಾಗಿ ನಾನು ಎದ್ದೇಳ್ತಿರೋದ್ರಿಂದ ನನಗೆ ಸ್ವಲ್ಪ ಸುಸ್ತು ಅನ್ನೋದಿರುತ್ತೆ. ಯಾಕೆಂದರೆ ಯಾರಾದರೂ ಬೇಗ ಏನಾದರೂ ಬ್ರೇಕ್ಫಾಸ್ಟ್ ಮಾಡ್ಕೊಡೋದಾಗಿದ್ದರೆ ಎದ್ದು ಫೇಸ್ ವಾಶ್ ಮಾಡ್ಕೊಂಡು ತಿನ್ಕೊಬೋದಾಗಿತ್ತು. ಇಲ್ಲಿ ನಾನೇ ಎದ್ದು ಎಲ್ಲ ಕೆಲಸನ ಮಾಡಿಕೊಂಡು ತಿನ್ಕೊಳ್ಳೋಷ್ಟರಲ್ಲಿ ತುಂಬ ಟೈಮ್ ಆಗಿಬಿಡುತ್ತೆ ಅನ್ನೋ ಒಂದು ಪರ್ಪಸ್ಸಿಗೋಸ್ಕರ ಮೊದಲಿಗೆ ನಾನು ಎಷ್ಟೇ ಕೆಲಸ ಇದ್ದರೂ ಅಷ್ಟೇ ಹಾಲನ್ನ ಕಾಯಿಸ್ಕೊಂಡು ಕುಡಿದ್ಬಿಡ್ತೀನಿ. ಹಾಲು ಮತ್ತು ಬಿಸ್ಕೆಟ್ ಇದ್ದರೆ ತಿನ್ಕೊಂಬಿಡ್ತೀನಿ. ಇವಾಗ ಅದೇ ಕೆಲಸ ಮಾಡ್ತಾಯಿದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನು ಹಾಲನ್ನ ಕಾಯ್ಸ್ಕೊಂಡು ಕುಡಿದ್ಮೇಲೆ ಒಂದು ಕಡೆ ನಾನು ರೈಸಿಗೆ ಇಟ್ಟಿದ್ದೀನಿ. ನನ್ನ ಹಸ್ಬೆಂಡಿಗೆ ಯಾವುದೇ ರೀತಿಯ ಬ್ರೇಕ್ಫಾಸ್ಟ್ ಮಾಡಿದ್ರು ಕೂಡ ರೈಸ್ ಐಟಮಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ರೆ ಅವರು ಓಕೆ ತಿನ್ಕೊತಾರೆ. ಬಟ್ ಈ ಥರ ಚಪಾತಿ ಆಗಲಿ, ರೊಟ್ಟಿ ಆಗಲಿ, ದೋಸೆ ಈ ಥರ ಮಾಡಿದ್ರೆ ರೈಸ್ ಅವ್ರಿಗೆ ಇರಲೇಬೇಕು. ಸೊ ಹಾಗಾಗಿ ರೈಸಿಗೆ ಕೂಡ ಇಟ್ಟಿದ್ದೀನಿ. ಈಗ ಫ್ರೆಂಡ್ಸ್, ನಾನು ದೋಸೆಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ನೀರು ದೋಸೆಗೆ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ಅಂದರೆ ನೀರು ದೋಸೆ ಇನ್ನೂ ಕೆಲವರು ಇದಕ್ಕೆ ತೆಂಗಿನಕಾಯಿ ತುರಿ ಸೇರಿಸಿ ಕೂಡ ರುಬ್ಕೊಳ್ತಾರೆ. ಚೆನ್ನಾಗಿರುತ್ತೆ ಟೇಸ್ಟು. ನಾನು ತೆಂಗಿನಕಾಯಿ ತುರಿ ರುಬ್ಕೊಂಡ್ರೆ ನನ್ನ ದೋಸೆ ತಗೊಂಡ್ಮೇಲೆ ಬೇಗ ಎದ್ದೇಳೋದೇ ಇಲ್ಲ, ಸ್ವಲ್ಪ ಕಷ್ಟ ಅನಿಸುತ್ತೆ. ಅದ್ರ ಬದಲು ನಾನು ಜಸ್ಟ್ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಈ ಥರ ದೋಸೆ ಹಾಕ್ಕೊಂಬಿಡ್ತೀನಿ. ಒಂದು 10-15 ನಿಮಿಷ ಬಿಟ್ಬಿಟ್ಟು. ಆ ಉಪ್ಪನ್ನು ಸಹ ಚೆನ್ನಾಗಿ ನೀಟಾಗಿ ಬ್ಯಾಟರಲ್ಲಿ ಕರಗೋಗಿರುತ್ತೆ. ಇವಾಗ ನೀರು ದೋಸೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ತವ ಎಷ್ಟು ಈಸಿಯಾಗಿ ಬಿಟ್ಕೊಳ್ಳುತ್ತಂದರೆ ದೋಸೆ ಮಾಡಲಿಕ್ಕೆ ಖುಷಿ ಅನಿಸುತ್ತೆ. ಒಂದು ತೆಳು ಪದರದ ಥರ ದೋಸೆ ಮಾಡ್ಕೋಬೋದು. ಈ ದೋಸೆ ಎಷ್ಟಾದರೂ ತಿನ್ಕೋಬೋದು, ಏನಿಲ್ಲ. ಜಸ್ಟ್ ಅಕ್ಕಿಗೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿ ಮಾಡ್ಕೊಂಡಿರೋದಷ್ಟೇ. ಯಾವುದೇ ರೀತಿಯ ಸೋಡಾ ಪುಡಿ ಅವಶ್ಯಕತೆ ಖಂಡಿತ ಇಲ್ಲ ಇದಕ್ಕೆ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ದೋಸೆನೆಲ್ಲ ಒಂದು ಸದ್ಯಕ್ಕೆ ಒಂದು 4 ದೋಸೆ ಹಾಕ್ಕೊಂಬಿಡ್ತೀನಿ, ನನಗೆ ನನ್ನ ಮಗನಿಗೆ ಇಬ್ಬರಿಗೂ ತಿನ್ಕೊಳ್ಳಿಕ್ಕೆ. ನೆಕ್ಸ್ಟ್ ಬೇಕಿದ್ರೆ ಆಮೇಲೆ ನನ್ನ ಹಸ್ಬೆಂಡಿಗೆ ಹಾಕ್ಕೊಡ್ತೀನಿ. ಹಾಗೆ ಫ್ರೆಂಡ್ಸ್, ಇನ್ನು ದೋಸೆನೂ ಕೂಡ ನಾನು ಹಾಕೊಳ್ತಾ ಇದ್ದೀನಿ. ನೀರು ದೋಸೆ ಫ್ರೆಂಡ್ಸ್ ತುಂಬ ಕ್ವಿಕ್ ರೆಸಿಪಿ ಅಂತಲೇ ಹೇಳ್ಬೋದು. ರಾತ್ರಿನೇ ಅಕ್ಕಿನ ನೆನೆ ಹಾಕೊಂಡ್ಬಿಟ್ವಿ ಅಂದರೆ ಬೆಳಗ್ಗೆ ಬೇಗನೆ ಈ ಮಕ್ಕಳಿಗೆಲ್ಲ ಸ್ಕೂಲ್ಗಳಲ್ವ, ಸ್ಕೂಲು, ಕಾಲೇಜಸ್ಸು, ವರ್ಕಿಂಗ್ ವುಮೆನ್ಸು, ಹಾಗೆ ಹಸ್ಬೆಂಡ್ ಒಟ್ಟಿಗೆ ಹೋಗ್ತಾಯಿದ್ರು, ಅವರಿಗೆಲ್ಲ ತುಂಬ ಕ್ವಿಕ್ಕಾಗಿ ನಾವು ಇದನ್ನು ರೆಸಿಪಿನ ಮಾಡಿ ಒಂದು ಸ್ವಲ್ಪ ನೀರು ಕಾಯಿ ಚಟ್ನಿ ಮಾಡಿದ್ರೆ ಮುಗೀತು. ಚೆನ್ನಾಗಿರುತ್ತೆ. ದೋಸೆನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ ದೋಸೆನ ಹಾಕ್ತಾಯಿದೆ.
ಬೇಗ ಹಾಗೆ ಫ್ರೆಂಡ್ಸ್. ಇನ್ನು ಈ ನೀರು ದೋಸೆಗೆ ಕಾಯಿ ಚಟ್ನಿ ಹಾಕ್ಕೊಂಡು ರುಬ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಸೋಡಾ ಪುಡಿ ಏನು ಹಾಕಲ್ಲ ಫ್ರೆಂಡ್ಸ್. ನಾನು ಇದು ಹಾಕ್ತಾ ಇದೆ ಫ್ರೆಂಡ್ಸ್. ನಾನು ಇನ್ನೊಂದು ಕಡೆ ಅನ್ನಕ್ಕೂ ಇಟ್ಟಿದ್ದೀನಿ. ಟೈಮ್ ಆಗಿಬಿಟ್ಟಿದೆ ಅಲ್ಲ. ನನ್ನ ಮಗನಿಗೆ ಒಂದು ಸ್ವಲ್ಪ ದೋಸೆ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಎದ್ದೇಳುತ್ತೆ ಅಂತ. ಕಷ್ಟನೇ ಅನಿಸಲ್ಲ. ನಾನು ಸ್ವಲ್ಪ ಈ ಕಾಯಿ ಹಾಕಿ ರುಬ್ತೀನಲ್ಲ ಫ್ರೆಂಡ್ಸ್, ಟೇಸ್ಟ್ ಚೆನ್ನಾಗಿದೆ. ಬಟ್ ದೋಸೆ ಬೇಗ ಬರೋದೇ ಇಲ್ಲ, ಅಂದರೆ ಕಚ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ನಾನು ಕಾಯಿ ಹಾಕಲಿಲ್ಲ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ನೀರು ದೋಸೆ. ನನಗಂತೂ ತುಂಬಾ ಇಷ್ಟ. ಇನ್ನೊಂದೆರಡು ಹಾಕೊಂಡ್ಬಿಡ್ತೀನಿ ನನಗೆ, ನನ್ನ ಮಗನಿಗೆ. ಆವಾಗಲೇ ಸುಸ್ತಾಗ್ತಿದೆ ಫ್ರೆಂಡ್ಸ್. ನನಗೆ ಸ್ವಲ್ಪ ಏನಾದರೂ ತಿಂದಿಡಬೇಕು ಬೇಗ, ಇಲ್ಲಾಂದರೆ ಸುಸ್ತು ಜಾಸ್ತಿ ಇರುತ್ತೆ ನನಗೆ. ಹಾಗೆ ಫ್ರೆಂಡ್ಸ್, ಇನ್ನು ದೋಸೆ ಹೆಚ್ಚೈಕೆ ಹಾಂ 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 ಜಾಣ ಫ್ರೆಂಡ್ಸ್. ನನ್ನ ಮಗನಿಗೆ ABCD ನಿಧಾನವಾಗಿ ABCD ಈ ಥರ ಹೇಳ್ಕೊಟ್ರೆ ಅವನಿಗೆ ತಲೆಗೆ ಹೋಗ್ತಿಲ್ಲ. ಅದಕ್ಕೆ ಸಾಂಗ್ ಮುಖಾಂತರ ಕೊಟ್ಬಿಟ್ಟಿದ್ದೀನಿ. ABCDEFGH ಅಂತೇಳಿ ಸಾಂಗಾಗಿ ಕಲ್ತ್ಕೊಂಡಿದ್ದಾನೆ. ಈಗ ದೋಸೆ ಹಾಕಿ ಬಂದಿದ್ನಲ್ವಾ, ಇನ್ನು ನನ್ನ ಹಸ್ಬೆಂಡು ಬರ್ತಾರೆ ಅಷ್ಟೊತ್ತಿಗೆ ಅವ್ರಿಗೆ ಬಿಸಿ ಬಿಸಿದು ಹಾಕೊಟ್ಬಿಡ್ತೀನಿ ಫ್ರೆಂಡ್ಸ್. ಇವಾಗಲೇ ಹಾಕಿ ಇಡೋಕ್ಕೂ ಹೋಗಲ್ಲ. ಬಿಸಿ ಬಿಸಿದು ಹಾಕೊಟ್ಬಿಟ್ಟು ತಿನ್ಕೊಂತಾರೆ. ಆಗ್ಬೋದು ನೀರು ದೋಸೆ ಮತ್ತು ನಾನ್ ವೆಜ್ ಸರ್ವ್ ಮಾಡ್ಕೊಂಡಿದ್ದೀನಿ. ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ಬಿಡ್ತೀನಿ ನಾನು, ನನ್ನ ಮಗ. ಬೋತಿನ ಬಾ ಮಗನೇ, ಟೈಮ್ ಆಗಿದೆ. ಬಾ ಬಾ ಚೀಕು ಬಂಟಿ ಹಾಕ್ತೀನಿ, ಬಾ ಬಕರ ಬಾ ಬಂಗಾರ. ಅದೇ ಫ್ರೆಂಡ್ಸ್, ನಾನು ಇವಾಗ ಚೀಕು ಬಂಟಿ ಹಾಕ್ಬೇಕು, ಇಲ್ಲಾಂದ್ರೆ ಊಟ ಮಾಡಲ್ಲ. ಬಾ ಮಗನೇ. ಏನು ಊಟ? ಯಾಕಪ್ಪ? ನೀನು ಆಟ ಆಡೋ, ನಾನು ಬೋತ್ ತಿನ್ನಿಸ್ತೀನಿ ಆಯ್ತಾ? ಸುಮ್ಮನೆ ಆಟ ಆಡ್ತೀನಿ ಬಿಡು. ಅಲ್ಲ ಮಗನೇ, ಬೂವ ತಿನ್ಕೊಂಡು ಆಟ ಆಡ್ಬೇಕು. ಸರಿ, ಕುಡಿಬೇಡ ಬಂಗಾರ. ಹಾಗೆ ಫ್ರೆಂಡ್ಸ್, ಟೈಮ್ ಕೂಡ ನೀವು ನೋಡ್ಬೋದು ಎಷ್ಟು ಅಂದರೆ 1:15, 16, 17 ಆಗ್ತಾಯಿದೆ. ಹಾಗೆ ಇನ್ನು ಮನೆಯೆಲ್ಲ ನೀಟಾಗಿ ಕಸ ಹೊಡೆದಾದ್ಮೇಲೆ ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿಕ್ಕೆ ಕೂತ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ರೆ ಸರಿ ಹೋಗುತ್ತೆ ಅಂತೇಳಿ. ಇವ್ರು ನೋಡಿ, ಇದು ಕರ್ಪೂರದ್ದು. ಇದು ತೊಳೆದಿದ್ದೀನಿ ಸೋಪಾಕಿ, ಆದರೂ ಅದು ಸ್ಮೆಲ್ಲೇ ಹೋಗಿಲ್ಲ. ಅದರಲ್ಲಿ ಆಟ ಆಡ್ತಾ ನೀರು ಕುಡಿತೀನಿ ಅಂದಿದ್ದಕ್ಕೆ ಬೇಡ ಅಂದರೂ ಕೇಳ್ತಾ ಇಲ್ಲ ನನ್ನ ಮಗ. ನೋಡು ಕುಡಿಬೇಡ ಮಗನೇ. ಅದ್ಲ ಹಾಕ್ಬಿಟ್ಟು ದುಡ್ಡು ತುಂಬಿಸೋದ್ರ ಒಳಗಡೆ ಚೆನ್ನಾಗಿರುತ್ತೆ ಬಂಗಾರಿ. ಅಯ್ಯೋ ಅಷ್ಟೇ ಸಾಕು. ಗುಡ್ಡ ಯಾವ ಹಾಡು ಹೇಳ್ತೀಯ ಇನ್ನು? ಮ್ಯೂಸಿಕ್ಕು ಅಂತೀಯಲ್ಲ ಗುಡ್ಡ, ಹೇಳು ಯಾವ ಹಾಡು? ಗುಂಡು ಯಾವ ಥರ ಹಾಡು ಹೇಳು ಮಗನೆ. ಮ್ಯೂಸಿಕ್ ಹಾಡು ಹೇಳ್ತಿದ್ಯಾ? ಬಾಬಾ ಸೂಪರ್ ಮಗನೆ ನೀನಂತೂ ಸೂಪರ್. ಯಾವಾಗ್ಲೂ ಅದ್ರಲ್ಲಿ ಕುಡಿಬೇಡ ಅಂದ್ರೂ ಕೇಳಲ್ಲ. ಅಪ್ಪೆಲ್ಲೋಯ್ತು ನೋಡು, ಚೆಲ್ಲಾಡ್ಕೊಂಡು. ಅಯ್ಯಯ್ಯೋ, ತಡಿ, ನೀನು ಮಕ್ಕಂಡಾಗ ದೂರ ಬಿಸಾಕ್ತೀನಿ ಅದನ್ನು.
ಆಯಿತಾ? ಬಿಸಾಕ್ಲಾ? ಯಾವ್ದು ಬಿಸಾಕ್ಬೇಕು? ಅದು ಖಾಲಿ ಆಗಿತ್ತಲ್ಲ. ನನಗೆ ಒಂದು ಕೊಳಿಲ್ವಲ್ಲ ಮಗನೇ, ಒಬ್ಬನೇ ತಿಂದೆ. ಬೇಡ ತಿನ್ನು ನೀನು. ಬೇಡ ತಿನ್ನು ಮಗನೇ, ಬೇಡ ಬೇಡ ತಿನ್ನು. ಸುಮ್ಮನೆ ಕೇಳ್ದೆ ಬಂಗಾರ, ಬೇಡ. ನಾನು ಇವಾಗ ತಾನೇ ಬೂವ ತಿಂತಿದ್ದೀನಲ್ಲ, ಅದ್ರಲ್ಲಿ ತಿನ್ಬೇಡ, ಗಲೀಜು. ಅಶಿಶಿ ಹಂಗೆ ಇಟ್ಕೊಂಡು ತಿಂತಾರ? ನೀಟಾಗೈತೆ ತಾನೇ ಪ್ಲೇಟು? ನೀನು ತಿನ್ನಲ್ವಾ? ಕಪ್ಪುನ ಇಲ್ಲ, ಕಪ್ಪುನ ನೋಡಿ ಫ್ರೆಂಡ್ಸ್ ಹೇಗಿದ್ದಾನಂತ. ಇನ್ನೇನು ಒಂದಿದೆ, ಬರೀ ಆಟಗಳು. ಶುರು ಒಂದು 5 ನಿಮಿಷ ಮಲ್ಕೊಳ್ಳಲ್ಲ. ಸೊ ನಾನು ಮಧ್ಯಾಹ್ನ ಏನಾದರೂ ತಿನ್ನಿಸ್ಬಿಟ್ಟು ಮಲಗಿಸ್ತೀನಿ. ಇಲ್ಲಿವರೆಗೂ ಆಟಲ್ಲಿ ಅಂತ ಬಿಟ್ಟಿರ್ತೀನಿ. ಏನೋ ಗುಂಡ ಅದು? ಓದು ಓದು, ನೀವು ಓದು, ಅದೇನು ಅಂತ ಗೊತ್ತಾಗುತ್ತೆ. ಓದು. ಏನದು? ಏನದು? ಅದಾ? ಓದು ಓದು ಓದು. ನೀನು ಓದು, ನಿಂಗೆ ಓದಕ್ಕೆ ಬರುತ್ತಲ್ಲ. ನೀಟಾಗಿ ಇಟ್ಕೊಂಡು ಓದು. ಹಾಗೆ ಫ್ರೆಂಡ್ಸ್, ನನಗೆ ತುಂಬಾ ನಿದ್ದೆ ಬರ್ತಿದೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತೇಳಿ. ಇದು ಏನೋ ನಮ್ಮ ಹಸ್ಬೆಂಡ್ ತಂದಿರೋದು SLR ಡ್ರೈ ಫ್ರೂಟ್ಸ್ ಒಂದು ಸ್ಟೆಲ್ಲಾ ಮೇರೀಸ್ ರಸ್ತೆ, ವಿದ್ಯಾನಗರ, ಫಸ್ಟ್ ಕ್ಲಾಸ್, ತಿಪ್ಟೂರು. ಕಾಂಬೋ ಆಫರ್ ಇದೆ ಅಂತೆ ಫ್ರೆಂಡ್ಸ್. ಇದು ಬಾದಾಮಿ 100 ಗ್ರಾಮ್, ಗೋಡಂಬಿ 100 ಗ್ರಾಮ್, ದ್ರಾಕ್ಷಿ 100 ಗ್ರಾಮ್, ಪಿಸ್ತಾ 100 ಗ್ರಾಮ್, ಮಿಕ್ಸ್ ಫ್ರೂಟ್ 100 ಗ್ರಾಮ್, ಡೇಟ್ಸ್ ಇವೆಲ್ಲನೂ ಸೇರಿ ಗೋಡಂಬಿ, ದ್ರಾಕ್ಷಿ, ಬ್ಲಾಕ್ ದ್ರಾಕ್ಷಿ, ಮಿಕ್ಸ್ ಫ್ರೂಟ್ಸ್, ಡೇಟ್ಸ್, ಪಿಸ್ತಾ ಇವಿಷ್ಟು ಸೇರಿ ಒಂದು 500 ರೂಪೀಸ್ ಅಂತೇಳಿ ಪುಟ್ಟೂರಲ್ಲಿ ಕಾಂಬೋ ಆಫರ್ ಬಿಟ್ಟವ್ರೆ. ನಮ್ಮಲ್ಲಿ ಎಲ್ಲ ಥರದ ಡ್ರೈ ಫ್ರೂಟ್ಸ್ಗಳು, ಮಿಕ್ಸ್ ಫ್ರೂಟ್ಸ್, ಕೋವಾ, ಸೀಡ್ಸ್, ಪನ್ನೀರ್, ಮಶ್ರೂಮ್, ಗ್ರೀನ್ ಪೀಸ್, ಐಡಿ ದೋಸಾ ಬಟರ್ ದೊರೆಯುತ್ತದೆ. ಇದು ಫ್ರೆಂಡ್ಸ್, ಯಾರೆಲ್ಲ ಪುಟ್ಟೂರು ಇದ್ದೀರಾ ನೀವು ಹೋಗಿ ಆರಾಮ್ಸೆ ತೊಗೋಬೋದು ನೋಡಿ. ಓನ್ಲಿ 500 ರೂಪೀಸಿಗೆ ಇಷ್ಟು 100 ಗ್ರಾಮ್ ಅಂದರೆ ಅಲ್ಲಿ 500 ಗ್ರಾಮಿಗೆ 500 ರೂಪೀಸ್. ಸ್ಟೆಲ್ಲಾ ಮೇರೀಸ್ ಅಷ್ಟೇ, ಫಸ್ಟ್ ಕ್ಲಾಸ್ ನೋಡಿ. ನಿಯರ್ ಯಾರಾದರೂ ಇದ್ದರೆ ಹೋಗಿ ಬನ್ನಿ. ಏನು ಮಗನ? ನೀನು ಓದು, ತಗೋ ನೀನು ಓದು. ಹಾಂ, ನೀಟಾಗಿ ಓದೋ. SLR ಡ್ರೈ ಫ್ರೂಟ್ಸ್ ಹೇಳು. ಓಕೆ ಫ್ರೆಂಡ್ಸ್, ತುಂಬ ನಿದ್ದೆ ಬರ್ತಾಯಿದೆ ನನಗೆ. ಡೈಲಿ ಊಟ ಮಾಡಿದ ತಕ್ಷಣ ನಿದ್ದೆ, ಸ್ವಲ್ಪ ತಿಂದಿದ ತಕ್ಷಣ ನಿದ್ದೆ ಬರುತ್ತೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾವು ಪಾನಿಪುರಿ ಹೋಯ್ತಾ ಮನೆ? ನಾನು ನನ್ನ ಮಗ ನಮ್ಮ ಹಸ್ಬೆಂಡ್ ಸ್ವಲ್ಪ ಹೊರಗಡೆ ಕರ್ಕೊಂಡೋಗಿದ್ದು, ಮನೇಲಿದ್ದು ಬೇಜಾರಾಗ್ಬಿಟ್ಟಿತ್ತು ಸಿಕ್ಕಾಬಟ್ಟೆ ಅಂತೇಳಿ. ಸೊ ಹೋಗಿ ಬಂದು ಆಮೇಲೆ ಚಾಕ್ಲೇಟ್ಸು ಹಾಗೆ ಮಸಾಲೆ ಪುರಿ ತಿನ್ಕೊಂಡು ಪಾನಿಪುರಿ ಬಂದು. ಸೊ ಹಾಗೆ ಫ್ರೆಂಡ್ಸ್, ಲಾಗ್ನ ಏನು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ಲಾಗ್ ಅಂತ. ನಿಮ್ಗೆಲ್ಲರಿಗೂ ಬಾಯ್.